ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಚಾಪ್ಟರ್ನಲ್ಲಿ ಬುಕ್ ಪ್ರಾಫಿಟ್, ಅಲೋವೇಬಲ್ ರೆಮ್ಯುನರೇಷನ್, ಬಿಸ್ನೆಸ್ ಇನ್ಕಮನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸಾಮ್ನಲ್ಲಿ ನಿಮಗೆ ಫೈಂಡ್ ಔಟ್ ದ ಅಲೋವೇಬಲ್ ರೆಮ್ಯುನರೇಷನ್ ಅಥವಾ ಫೈಂಡ್ ಔಟ್ ದ ಬಿಸ್ನೆಸ್ ಇನ್ಕಮ್ ಅಂತ ಕೇಳ್ತಾರೆ. ಬಟ್ ಅಲೋವೇಬಲ್ ರೆಮ್ಯುನರೇಷನ್ ಹಾಗೆ ಬಿಸ್ನೆಸ್ ಇನ್ಕಮನ್ನು ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಒಟ್ಟು 3 ಸ್ಟೆಪ್ ಇದೆ. 3 ಸ್ಟೆಪ್ಪನ್ನು ನೀವು ಆರ್ಡರ್ ವೈಸೇ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಯಾವಾಗಲೂ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾದ್ಮೇಲೆ ನೀವು ರೆಮ್ಯುನರೇಷನನ್ನು ಫೈಂಡ್ ಔಟ್ ಮಾಡಬೇಕು. ದೆನ್ ಬಿಸ್ನೆಸ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಬಿಸ್ನೆಸ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ? ಬುಕ್ ಪ್ರಾಫಿಟ್ಟಿಂದ ರೆಮ್ಯುನರೇಷನನ್ನು ಲೆಸ್ ಮಾಡಿದ್ರೆ ಆಯಿತು. ಸ್ಟೆಪ್ 1 ಆನ್ಸರಿಂದ ಸ್ಟೆಪ್ 2 ಆನ್ಸರನ್ನು ಕಳೆದ್ರೆ ಬಿಸ್ನೆಸ್ ಇನ್ಕಮ್ ಸಿಗುತ್ತೆ. ಸ್ಟೆಪ್ 3 ಈಸಿ. ಸ್ಟೆಪ್ 1 ಸ್ಟೆಪ್ 2 ಲೆಸ್ ಮಾಡಿದ್ರೆ ಆಯಿತು. ಸ್ಟೆಪ್ 2 ಹೇಗೆ ಮಾಡಬೇಕು? ಸ್ಟೆಪ್ 2ಗೆ ನಮಗೆ ಸ್ಟೆಪ್ 1 ಆನ್ಸರ್ ಬೇಕಾಗುತ್ತೆ. ಸೊ ನಾನೀಗ ಫಸ್ಟು ಬುಕ್ ಪ್ರಾಫಿಟನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳಿಸ್ಕೊಡ್ತಿದ್ದೀನಿ ನಿಮಗೆ. ನೋಡಿ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಒಂದು ಚಾಪ್ಟರ್ ಇದೆ. ನಮ್ಮ ಪ್ಲೇ ಲಿಸ್ಟ್ನಲ್ಲಿ, ನನ್ನ ಚಾನಲ್ನಲ್ಲಿ ಆಲ್ರೆಡಿ ನಾನು ಇನ್ಕಮ್ ಫ್ರಮ್ ಬಿಸ್ನೆಸ್ ವಿಡಿಯೋ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಅದನ್ನೇ ಫಾಲೋ ಮಾಡಬೇಕು. ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಇದೆ. ಅಲ್ಲಿ ಇಂಡಿವಿಜುವಲ್ ಅಂತಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿರುವಂಥದ್ದು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂತಂದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲೂ ಸಿಮಿಲರ್ ಅದೇ ಥರನೇ ಅಲ್ಲಿ ಏನು ಫಾರ್ಮೆಟ್ ಇದೆಯೋ ಅದೇ ಫಾರ್ಮೆಟೇ, ಕೆಲವೊಂದು ಮೈನರ್ ಚೇಂಜಸ್. ಸೊ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ ವಿಡಿಯೋಸ್ ನೋಡಲಿಲ್ವೋ ಆ ವಿಡಿಯೋ ನೋಡಿ ಇದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕ್ವಶನಲ್ಲಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಪ್ಯಾರಾವೈಸ್ ಬೇಕಾದರೂ ಕೊಡ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೇಕಾದರೂ ಕೊಡ್ಬೋದು. 10 ಮಾರ್ಕ್ಸಿಗೆಲ್ಲ ಕೊಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಫಸ್ಟು ನೀವು ನೆಟ್ ಪ್ರಾಫಿಟನ್ನು ಬರ್ಕೊಳ್ಬೇಕು. ಟೋಟಲಿನ ಪ್ರೀವಿಯಸ್ ಲೈನಲ್ಲಿ ನೆಟ್ ಪ್ರಾಫಿಟ್ ಇರುತ್ತೆ. ನೆಟ್ ಪ್ರಾಫಿಟನ್ನು ಬರ್ಕೊಳ್ಬೇಕು. ದೆನ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು, ಇನ್ಕಮನ್ನು ಲೆಸ್ ಮಾಡಬೇಕು. ಬಟ್ ಎಕ್ಸ್ಪೆನ್ಸಸ್ನಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ, ಓನ್ಲಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಮಾತ್ರ. ಅಂದರೆ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಫೈಂಡ್ ಔಟ್ ಮಾಡೋದಾದರೂ ಬಿಸ್ನೆಸ್ಸಿನ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಓನ್ಲಿ ಅಪಾರ್ಟ್ ಫ್ರಮ್ ಬಿಸ್ನೆಸ್ಸನ್ನು ಹೊರತುಪಡಿಸಿ ಬೇರೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್, ಪರ್ಸನಲ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಪೇ ಟು ಡೊಮೆಸ್ಟಿಕ್ ಸರ್ವೆಂಟ್ ಬರೀಬೇಕು. ಸ್ಯಾಲ್ರಿ ಪೇ ಟು ಸ್ಟಾಫ್ ಬರೀಲಿಕ್ಕಿಲ್ಲ. ದೆನ್ ರೆಂಟ್ ಆಫ್ ಹೌಸ್ ಪ್ರಾಪರ್ಟಿ ಪರ್ಸನಲ್ ಬರೀಬೇಕು. ರೆಂಟ್ ಆಫ್ ಬಿಸ್ನೆಸ್ ಬರೀಲಿಕ್ಕಿಲ್ಲ. ಬಿಸ್ನೆಸ್ಸಿನ ಯಾವುದೇ ಎಕ್ಸ್ಪೆನ್ಸಸ್ಗಳನ್ನು, ಯಾವುದೇ ರಿಕರಿಂಗ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಅಂದರೆ ಪದೇ ಪದೇ ಆಗುವಂಥ ಖರ್ಚನ್ನು ಬರೀಲಿಕ್ಕಿಲ್ಲ. ಎಲ್ಲ ಥರದ ಪರ್ಸನಲ್ ಎಕ್ಸ್ಪೆನ್ಸಸ್ ಬರೀಬೇಕು. ಎಲ್ಲ ಥರದ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧ ಪಡದೇ ಇರುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಬಟ್ ಕೆಲವೊಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿರುತ್ತೆ. ಆ ಕೆಲವೊಂದು ಯಾವುದ್ಯಾವುದು ಅಂತಂದರೆ ನಾನ್ ರಿಕರಿಂಗ್, ಪದೇ ಪದೇ ಆಗದೇ ಇರುವಂಥ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್, ಫೈನ್ಸ್ ಆಗ್ಬೋದು, ಪೆನಾಲ್ಟೀಸ್ ಆಗ್ಬೋದು, ಸ್ಟ್ರೈಕ್ ಆ್ಯಂಡ್ ಲಾಕೌಟ್ ಎಕ್ಸ್ಪೆನ್ಸಸ್ ಆಗ್ಬೋದು, ಸ್ಟಾಫ್ ವೆಲ್ಫೇರ್ ಫಂಡ್ ಆಗ್ಬೋದು, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆಗ್ಬೋದು. ಇವೆಲ್ಲ ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಬಟ್ ನಾನ್ ರಿಕರಿಂಗ್ ಬಿಸ್ನೆಸ್ ಅಂದರೆ ಪದೇ ಪದೇ ಆಗದೇ ಇರುವಂಥ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಇವಿಷ್ಟು ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೇಳಿರುವಂಥದ್ದೇ. ಬಟ್ ಇಲ್ಲಿ 2 ಎಕ್ಸ್ಟ್ರಾ ಬರುತ್ತೆ. ರೆಮ್ಯುನರೇಷನ್ ಟು ದ ಪಾರ್ಟ್ನರ್ಸ್ ಅಂತಂದರೆ ರೆಮ್ಯುನರೇಷನನ್ನು ಯಾವ ಫಾರ್ಮಲ್ಲಿ ಕೊಡ್ಬೋದು ಅಂತಂದರೆ ಸ್ಯಾಲ್ರಿಯಲ್ಲಿ ಕೊಡ್ಬೋದು, ಕಮಿಷನಲ್ಲಿ ಕೊಡ್ಬೋದು, ಬೋನಸಲ್ಲಿ ಕೊಡ್ಬೋದು. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಈ 4th ಮತ್ತು 5th ಒನ್ ನಿಮಗೆ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್. ರೆಮ್ಯುನರೇಷನಲ್ಲಿ ಸ್ಯಾಲ್ರಿ, ವೇಜಸ್, ಬೋನಸ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವಾಗಲೂ ಮೋರ್ ದ್ಯಾನ್ 12% ಇದನ್ನು ಮಾತ್ರ ಬರೀಬೇಕು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ಕೊಡ್ತೀನಿ. ಇನ್ಕಮ್ ತುಂಬಾ ಈಸಿ. 6 ಇನ್ಕಮನ್ನು ಬಿಟ್ಟು ಬೇರೆ ಎಲ್ಲ ಇನ್ಕಮ್ಗಳನ್ನು ನೀವು ಇಲ್ಲಿ ಇನ್ಕಮ್ಸ್ ಆಫ್ ಅದರ್ ಹೆಡ್ಡಲ್ಲಿ ಬರೀಬೇಕು. 6 ಇನ್ಕಮ್ ಯಾವ್ದು ಅಂತಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಮಿಸಲೇನಿಯಸ್ ಇನ್ಕಮ್ ಆರ್ ಸನ್ರಿ ಇನ್ಕಮ್, ಬ್ಯಾಡ್ ಡೆಟ್ಸ್ ರಿಕವರ್ಡ್. ಇವಿಷ್ಟು ಇನ್ಕಮ್ಗಳನ್ನು ಬಿಟ್ಟು, ಇವಿಷ್ಟು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು, ಇವಿಷ್ಟು ಇನ್ಕಮ್ಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಇನ್ಕಮನ್ನು ಇನ್ಕಮ್ಸ್ ಆಫ್ ಅದರ್ ಹೆಡ್ಡಲ್ಲಿ ಬರೀಬೇಕು. ಕ್ವಶನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಡೆಬಿಟ್ ಸೈಡ್ ಇರೋದೆಲ್ಲ ಎಕ್ಸ್ಪೆನ್ಸಸ್, ಅದನ್ನು ಆ್ಯಡಿಗೆ ಬರೀಬೇಕು. ಕ್ರೆಡಿಟ್ ಸೈಡ್ ಇರೋದೆಲ್ಲ ಇನ್ಕಮ್, ಅದನ್ನು ಲೆಸ್ಸಿಗೆ ಬರೀಬೇಕು. ಬಟ್ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ, ಎಲ್ಲ ಇನ್ಕಮನ್ನು ಬರೀಲಿಕ್ಕಿಲ್ಲ. ನಾನು ಈಗ ಹೇಳಿದ ಹಾಗೆ ಕೆಲವೊಂದು ಎಕ್ಸ್ಪೆನ್ಸಸ್, ಕೆಲವೊಂದು ಇನ್ಕಮ್ಗಳನ್ನು ಬರೀಬೇಕು. ಅದು ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಅಲ್ಲಿಗೆ ಸ್ಟೆಪ್ 1 ಬುಕ್ ಪ್ರಾಫಿಟ್ ಸಿಗುತ್ತೆ. ದೆನ್ ಅಲೋವೇಬಲ್ ರೆಮ್ಯುನರೇಷನನ್ನು ಫೈಂಡ್ ಔಟ್ ಮಾಡಬೇಕು. ಅಲೋವೇಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದೆ. ಆ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಫಸ್ಟು ಆ್ಯಕ್ಚುಯಲ್ ರೆಮ್ಯುನರೇಷನ್. ಸೊ ಈ ಫಾರ್ಮೆಟ್ನಲ್ಲಿ ಏನು ಬರ್ತಿರ್ತೀರೋ ಅದೇ ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಂತಂದರೆ ಸ್ಯಾಲ್ರಿ, ಕಮಿಷನ್, ಬೋನಸ್ 3 ಆ್ಯಡ್ ಮಾಡಿ ಬರ್ಕೊಳ್ಬೇಕು. ಅದನ್ನು ಕಂಪೇರ್ ಮಾಡಬೇಕು. ಕಂಪೇರ್ ಹೇಗೆ ಅಂತಂದರೆ
ಬುಕ್ ಪ್ರಾಫಿಟ್ ಏನು ಬಂದಿದೆಯೋ ಆ ಬುಕ್ ಪ್ರಾಫಿಟ್ 3 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ ಫಸ್ಟು 3 ಲ್ಯಾಕಿಗೆ 90% ಮಾಡ್ಕೊಳ್ಬೇಕು, ಒಂದು ಅಮೌಂಟ್ ಬರುತ್ತೆ, ಆ ಅಮೌಂಟನ್ನು ಬರ್ಕೊಳ್ಬೇಕು. ದೆನ್ ರಿಮೈನಿಂಗ್ ಅಮೌಂಟಿಗೆ 60% ಮಾಡಬೇಕು. ಅವೆರಡೂ ಅಮೌಂಟನ್ನು ಆ್ಯಡ್ ಮಾಡಿದಾಗ ನಮಗೆ ಸ್ಟ್ಯಾಚ್ಯುಟರಿ ಲಿಮಿಟ್ ಅಮೌಂಟ್ ಸಿಗುತ್ತೆ. ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಥವಾ ಸ್ಟ್ಯಾಚ್ಯುಟರಿ ಲಿಮಿಟ್ ಅವೆರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಆ ಅಮೌಂಟನ್ನು ನಾವು ಅಲೋವೇಬಲ್ ರೆಮ್ಯುನರೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಅದು ನಿಮಗೆ ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ಹೇಳ್ತೀನಿ ಹೇಗೆ ಅಂತ. ನಾನು ಈಗ ಹೇಳಿದ್ರೆ ಗೊತ್ತಾಗಲ್ಲ. ಅಮೌಂಟ್ ಇದ್ದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಸ್ಟೆಪ್ 2. ಸ್ಟೆಪ್ 3 ಹೇಗೆ ಅಂತಂದರೆ ಬಿಸ್ನೆಸ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಬಿಸ್ನೆಸ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ತುಂಬ ಈಸಿ. ಸ್ಟೆಪ್ 1 ಆನ್ಸರಿಂದ ಸ್ಟೆಪ್ 2 ಆನ್ಸರನ್ನು ಲೆಸ್ ಮಾಡಿದ್ರೆ ಆಯಿತು. ಬುಕ್ ಪ್ರಾಫಿಟ್ ಸ್ಟೆಪ್ 1 ಅದರಿಂದ ಅಲೋವೇಬಲ್ ರೆಮ್ಯುನರೇಷನ್ ಲೆಸ್ ಮಾಡಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಈ ಸಿಂಪಲ್ ಪ್ರಾಬ್ಲಮ್ ಹೇಳ್ಕೊಂಡು ನಾನು ನೆಕ್ಸ್ಟ್ ನೀವು ಮುಂದಿನ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಸಿಂಪಲ್ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ. XYZ ಅಂತ 3 ಜನ ಪಾರ್ಟ್ನರ್ಸ್ ಇದ್ದಾರೆ ಒಂದು ಫರ್ಮ್ನಲ್ಲಿ. ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ನೆಟ್ ಪ್ರಾಫಿಟ್ 2,80,000 ರೂಪಾಯಿ ನೆಟ್ ಪ್ರಾಫಿಟ್ ಆಗಿದೆ. ದೆನ್ ಅದರಲ್ಲಿ ಇಂಟ್ರೆಸ್ಟ್ ಎಕ್ಸಿಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ, 7,000 ರೂಪಾಯಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ವೈಗೆ 60,000 ರೂಪಾಯಿ ಸ್ಯಾಲ್ರಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ದೆನ್ 44,000 ರೂಪಾಯಿ ಬಿಸ್ನೆಸ್ಸಿನ ರೆಂಟ್ ಕಟ್ತಾ ಇದ್ದಾರೆ. ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು. ದೆನ್ ರೆಮ್ಯುನರೇಷನನ್ನು ಫೈಂಡ್ ಔಟ್ ಮಾಡಬೇಕು. ದೆನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫೈಂಡ್ ಔಟ್ ಮಾಡಿ ಕೊಡಲಿಲ್ಲ, ಜಸ್ಟ್ ಬುಕ್ ಪ್ರಾಫಿಟ್ ಮತ್ತು ಅಲೋವೇಬಲ್ ರೆಮ್ಯುನರೇಷನ್ ಮಾತ್ರ ಫೈಂಡ್ ಔಟ್ ಮಾಡಿದ್ರಾಯಿತು. ನಾನು ಇಲ್ಲಿ ಫಾರ್ಮೆಟ್ ಬರ್ಕೊಂಡಿದ್ದೀನಿ. ಜಸ್ಟ್ ಫಸ್ಟು ನೀವು ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು. ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಯಾವಾಗಲೂ ಫಸ್ಟು ನೀವು ನೆಟ್ ಪ್ರಾಫಿಟನ್ನು ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆ್ಯಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಯಾವಾಗಲೂ ಫಸ್ಟು ನೆಟ್ ಪ್ರಾಫಿಟ್ ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ 2,80,000 ಕೊಟ್ಟಿದ್ದಾರೆ. ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರೆದು ನಾವು ಫಾರ್ಮೇಟ್ ಹೇಗಿದೆಯೋ ಅದ್ರ ಪ್ರಕಾರನೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರೆಯೋದು. ಫಸ್ಟು ಪರ್ಸ್ನಲ್ ಎಕ್ಸ್ಪೆನ್ಸಸ್, ಯಾವುದೇ ಥರದ ಪರ್ಸ್ನಲ್ ಎಕ್ಸ್ಪೆನ್ಸಸ್ಸನ್ನು ಕ್ವಶನಲ್ಲಿ ಕೊಡಲಿಲ್ಲ. ಎಕ್ಸ್ಪೆನ್ಸಸ್ ಯಾವ್ದು ಕೊಟ್ಟಿದ್ದಾರೆ, ಒಂದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ದೆನ್ ಸ್ಯಾಲ್ರಿ ಪೇ ಟು ವೈ ಕೊಟ್ಟಿದ್ದಾರೆ. ಇದು ಇಲ್ಲಿ ಕೊಟ್ಟಿರುವಂಥದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಪೇ ಟು ಎಕ್ಸ್ ಎಟ್ 20%. ಅವನು ತಮ್ಮ ಪಾರ್ಟ್ನರ್ಶಿಪ್ ಫರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದ, ಆ ಇನ್ವೆಸ್ಟ್ಮೆಂಟಿಗೆ 20% ಬಡ್ಡಿ ಕೊಡ್ತಾ ಇದ್ದಾರೆ. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಾರ್ಟ್ನರ್ 20% ಇದೆ. ವೈ ಅನ್ನು ನೋಡಿ, ಎಕ್ಸ್ ಪಾರ್ಟ್ನರ್, ವೈ ಕೂಡ ಪಾರ್ಟ್ನರ್, ವೈಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ದೆನ್ 44,000 ರೂಪಾಯಿ ಬಿಸ್ನೆಸ್ ಪ್ರಿಮೈಸಸ್ಗೆ ರೆಂಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟು ಕ್ವಶನಲ್ಲಿ 3 ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇನ್ನೊಂದು ಸ್ಯಾಲ್ರಿ, ಇನ್ನೊಂದು ರೆಂಟ್. ಫಸ್ಟ್ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಪರ್ಸನಲ್ ಎಕ್ಸ್ಪೆನ್ಸಸ್. ಯಾವುದೇ ಥರ ಪರ್ಸನಲ್ ಎಕ್ಸ್ಪೆನ್ಸಸ್ ಕ್ವಶನಲ್ಲಿ ಕೊಡಲಿಲ್ಲ. ಒಂದು ವೇಳೆ ರೆಂಟ್ ಆಫ್ ದ ಬಿಸ್ನೆಸ್ ಪ್ರಿಮೈಸಸ್ ಅಂತ ಕೊಡೋ ಬದಲು ರೆಂಟ್ ಆಫ್ ದ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ರೆ ಅದು ಪರ್ಸನಲ್ ಎಕ್ಸ್ಪೆನ್ಸಸ್ ಆಗ್ತಿತ್ತು, ಕನ್ಸಿಡರ್ ಮಾಡಬೇಕಿತ್ತು. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇಲ್ಲಿ ಬಿಸ್ನೆಸ್ಸಿಗೆ ಸಂಬಂಧ ಪಡೆದೇ ಇರುವಂಥ ಯಾವುದೇ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಕೆಲವೊಂದು ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅನ್ನು ಕನ್ಸಿಡರ್ ಮಾಡಬೇಕು. ಲೈಕ್ ಫೈನ್ಸ್, ಪೆನಾಲ್ಟೀಸ್, ಸ್ಟಾಫ್ ವೆಲ್ಫೇರ್ ಫಂಡ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ಅದು ಯಾವುದನ್ನು ಕ್ವಶನಲ್ಲಿ ಕೊಡಲಿಲ್ಲ. ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ಅದರಲ್ಲಿ ಸ್ಯಾಲ್ರಿ, ಕಮಿಷನ್, ಬೋನಸ್. ಈ ಪ್ರಾಬ್ಲಮಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ, ಸ್ಯಾಲ್ರಿ ಪೇ ಟು ವೈ ಅಂತ ಕೊಟ್ಟಿದ್ದಾರೆ. ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಸ್ಯಾಲರಿ ಪೇ ಟು ವೈ ಎಷ್ಟು ಅಮೌಂಟ್ ಇದೆ? ಸ್ಯಾಲ್ರಿ ಪೇ ಟು ವೈ 60,000 ಇದೆ. ಅಲ್ಲಿಗೆ ರೆಮ್ಯುನರೇಷನ್ ಟು ಪಾರ್ಟ್ನರ್ಸಲ್ಲಿ ಸ್ಯಾಲ್ರಿ, ಕಮಿಷನ್, ಬೋನಸ್. ಈ ಪ್ರಾಬ್ಲಮಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ, ಕಮಿಷನ್, ಬೋನಸ್ ಕೊಡಲಿಲ್ಲ. ಓನ್ಲಿ ಸ್ಯಾಲ್ರಿ ಕೊಟ್ಟರೆ ಬರೀಲಿಕ್ಕಿಲ್ಲ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸ್ಯಾಲ್ರಿ ಟು ಪಾರ್ಟ್ನರ್ಸ್ ನೋಡಿ, ಈಗ XYZ ಅಲ್ಲಿ ವೈ ಪಾರ್ಟ್ನರ್, ಹಾಗಾಗಿ ಸ್ಯಾಲ್ರಿ ಬರೀಬೇಕು. ಬರೀ ಸ್ಯಾಲ್ರಿ ಅಂತ ಕ್ವಶನಲ್ಲಿ ಕೊಟ್ಟರೆ ಸ್ಯಾಲ್ರಿ ಬರೀಲಿಕ್ಕಿಲ್ಲ. ದೆನ್ ನೆಕ್ಸ್ಟ್ ಫಾರ್ಮೆಟ್ನಲ್ಲಿರುವಂಥದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕ್ವಶನಲ್ಲಿ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ರೆ ಅದೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವಾಗ ಬರೀಬೇಕು ಅಂತಂದರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರಿಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಎಕ್ಸಿಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸೆಂಟೇಜ್ ಮೋರ್ ದ್ಯಾನ್ 12 ಇದ್ದರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಈಗ 20% ಕೊಟ್ಟಿದ್ದಾರೆ, ಅಂದರೆ ಮೋರ್ ದ್ಯಾನ್ 12 ಇದೆ. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸೆಂಟೇಜ್ ನೋಡಿ 20% ಇದೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 7,000 ರೂಪಾಯಿ ಕೊಟ್ಟಿದ್ದಾರೆ. ಯಾವಾಗಲೂ ಇದರಲ್ಲಿ 12 ತನಕ ಎಕ್ಸಾಮ್ಟೆಡ್, 12 ತನಕ ನೀವು ಬರೀಲಿಕ್ಕಿಲ್ಲ, 12 ತನಕ ಅಲೋಡ್ ಆಗುತ್ತೆ. ಸೊ ಮೋರ್ ದ್ಯಾನ್ 12 ಇದ್ದರೆ ಮಾತ್ರ ಬರೀಬೇಕು. ಈಗ ಇದರಲ್ಲಿ 12 ಲೆಸ್ ಮಾಡ್ಕೊಳ್ಬೇಕು. ಮೋರ್ ದ್ಯಾನ್ 12 ಅಂತಂದರೆ ಟೋಟಲಾಗಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ? 8% ಜಾಸ್ತಿ ಇದೆ. ಸೊ 20ಗೆ 7,000 ಆದರೆ 8%ಗೆ ಎಷ್ಟಾಗುತ್ತೆ? ಪರ್ಸೆಂಟೇಜ್ ಬಿಟ್ಟು ಬರ್ಕೊಳ್ಬೇಕು. ಕ್ವಶನಲ್ಲಿ 20% ಕೊಟ್ಟಿದ್ದಾರೆ, ಅಮೌಂಟ್ 7,000 ಇದೆ. ಯಾವಾಗಲೂ ಎಷ್ಟು ತನಕ ಬರೀಲಿಕ್ಕಿಲ್ಲ, ಇಷ್ಟಕ್ಕಿಂತ ಜಾಸ್ತಿ ಇದ್ರೆ ಬರೀಬೇಕು. ಮೋರ್ ದ್ಯಾನ್ 12ಗಿಂತ ಜಾಸ್ತಿ ಇದ್ರೆ ಮಾತ್ರ ಬರೀಬೇಕು.
ಸೊ ಮೋರ್ ದ್ಯಾನ್ 12 ಇದ್ರೆ ಮಾತ್ರ ಬರೀಬೇಕು. ಈಗ ಮೋರ್ ದ್ಯಾನ್ 12 ಎಷ್ಟು ಜಾಸ್ತಿ ಇದೆ? 12ಗಿಂತ ಜಾಸ್ತಿ ಇರೋದು ಎಷ್ಟು? 8% ಜಾಸ್ತಿ ಇದೆ. 8 ಹೇಗೆ ಬಂತು? 20ಇಂದ 12 ಲೆಸ್ ಮಾಡಿರೋದು. 20ಇಂದ 12 ಲೆಸ್ ಮಾಡಿದಾಗ 8 ಬರುತ್ತೆ. 20%ಗೆ 7000 ಆದರೆ 8ಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ 8 ಇಂಟು 7000 ಡಿವೈಡೆಡ್ ಬೈ 20. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸಿಗುತ್ತೆ. 8 ಇಂಟು 7000 ಡಿವೈಡೆಡ್ ಬೈ 20 ಮಾಡಿದಾಗ 2800 ಬರುತ್ತೆ. ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2800 ಆಯಿತು. ಸೊ ನೆಕ್ಸ್ಟ್ ನಾವು ಬರೀಬೇಕಾಗಿರೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು, ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಆಯಿತು, ಪರ್ಸನಲ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ದೆನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ರೆಂಟ್ ಕೊಟ್ಟಿದ್ದಾರೆ. ರೆಂಟ್ ಪದೇ ಪದೇ ಆಗುವಂಥ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಇದು ರಿಕರಿಂಗ್ ಎಕ್ಸ್ಪೆನ್ಸಸ್. ನಾವು ಬರೀಬೇಕಾಗಿರೋದು ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಸೊ ಎಕ್ಸ್ಪೆನ್ಸಸ್ ಎಲ್ಲ ಮುಗೀತು. ಇದರಲ್ಲಿ ಇನ್ಕಮನ್ನು ಲೆಸ್ ಮಾಡಬೇಕು. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಯಾವುದೇ ಥರ ಇನ್ಕಮನ್ನು ಕ್ವಶನಲ್ಲಿ ಕೊಡಲಿಲ್ಲ. ಇನ್ಕಮ್ಸ್ ಆಫ್ ಅದರ್ ಹೆಡ್. ಕ್ವಶನಲ್ಲಿ 3 ಎಕ್ಸ್ಪೆನ್ಸಸ್ ಕೊಟ್ಟಿದ್ರು. ಇಂಟ್ರೆಸ್ಟ್ ಬರ್ದಿದ್ದೀವಿ, ಸ್ಯಾಲ್ರಿ ಬರ್ದಿದ್ದೀವಿ, ರೆಂಟನ್ನು ಬರ್ದಿಲ್ಲ. ಯಾಕೆ ಅಂತಂದರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾವಿಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಇನ್ಕಮ್ಸ್ ಆಫ್ ಅದರ್ ಹೆಡ್ ಯಾವುದೇ ಥರ ಇನ್ಕಮನ್ನು ಕ್ವಶನಲ್ಲಿ ಕೊಡಲಿಲ್ಲ. ಬರೋವಂಥ ಆನ್ಸರೇ ಬುಕ್ ಪ್ರಾಫಿಟ್ ಆಗತ್ತೆ. ಬುಕ್ ಪ್ರಾಫಿಟ್ ಹೇಗೆ ಮಾಡಬೇಕು? 2,80,000 ಪ್ಲಸ್ 60,000 ಪ್ಲಸ್ 2,800 ಅಲ್ಲಿಗೆ 3,42,800 ಆಗುತ್ತೆ. ಲೆಸ್ ಮಾಡಲಿಕ್ಕೆ ಯಾವುದೇ ಥರ ಎಂಟ್ರಿ ಇಲ್ಲ. ಇನ್ಕಮ್ಸ್ ಆಫ್ ಅದರ್ ಹೆಡ್ ಯಾವುದೂ ಇಲ್ಲ. ಅಲ್ಲಿಗೆ ಬುಕ್ ಪ್ರಾಫಿಟ್ ಬಂತು. ಈಗ ಅಲೋಯೇಬಲ್ ರೆಮ್ಯುನರೇಷನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಫಸ್ಟು ಆ್ಯಕ್ಚುಯಲ್ ರೆಮ್ಯುನರೇಷನ್ ಬರ್ಕೊಳ್ಬೇಕು. ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಂತಂದರೆ ಸ್ಯಾಲ್ರಿ ಪ್ಲಸ್ ಕಮಿಷನ್ ಪ್ಲಸ್ ಬೋನಸ್. ಈ ಮೂರನ್ನು ಆ್ಯಡ್ ಮಾಡಿ ನೀವು ಕನ್ಸಿಡರ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದು ಸ್ಯಾಲ್ರಿ ಮಾತ್ರ. ಇಲ್ಲಿ ಪಾರ್ಟ್ನರ್ ಸ್ಯಾಲ್ರಿ ಮಾತ್ರ ಬರೀಬೇಕು. ಕ್ವಶನಲ್ಲಿ ಬರೀ ಸ್ಯಾಲ್ರಿ ಅಂತ ಕೊಟ್ಟರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೀವು ಡಿಸಲೋಡ್ ಎಕ್ಸ್ಪೆನ್ಸಸ್ಸಲ್ಲೂ ಬರೀಲಿಕ್ಕಿಲ್ಲ, ಆ್ಯಕ್ಚುಯಲ್ ರೆಮ್ಯುನರೇಷನಲ್ಲೂ ಬರೀಲಿಕ್ಕಿಲ್ಲ. ಸ್ಯಾಲ್ರಿ ಟು ಪಾರ್ಟ್ನರ್ ನೋಡಿ, ಈಗ ವೈ ಅನ್ನೋನು ಪಾರ್ಟ್ನರ್, ಆ ಸ್ಯಾಲ್ರಿ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಸ್ಯಾಲ್ರಿ ಅಮೌಂಟ್ ಎಷ್ಟಿದೆ? ಸ್ಯಾಲ್ರಿ 60,000 ಇದೆ. ಕಮಿಷನ್ ಕೊಡಲಿಲ್ಲ, ಬೋನಸ್ ಕೊಡಲಿಲ್ಲ. ಅಲ್ಲಿಗೆ ಆ್ಯಕ್ಚುಯಲ್ ರೆಮ್ಯುನರೇಷನ್ ಎಷ್ಟಾಗುತ್ತೆ ಅಂತಂದರೆ ಆ್ಯಕ್ಚುಯಲ್ ರೆಮ್ಯುನರೇಷನ್ 60,000 ಆಗುತ್ತೆ. ಆ್ಯಕ್ಚುಯಲ್ ರೆಮ್ಯುನರೇಷನ್ಗೆ ಸ್ಯಾಲ್ರಿ, ಕಮಿಷನ್, ಬೋನಸ್ ಮೂರನ್ನು ಆ್ಯಡ್ ಮಾಡಬೇಕು. ಈಗಿರುವಂಥದ್ದು ಸ್ಯಾಲ್ರಿ ಮಾತ್ರ. ಅಲ್ಲಿಗೆ ಆ್ಯಕ್ಚುಯಲ್ ರೆಮ್ಯುನರೇಷನ್ ಆಯಿತು. ಸ್ಟ್ಯಾಚ್ಯುಟರಿ ಲಿಮಿಟ್ ಹೇಗೆ ಅಂತಂದರೆ ಬುಕ್ ಪ್ರಾಫಿಟ್ ಎಷ್ಟು ಅಮೌಂಟ್ ಬಂದಿದೆ ನೋಡಬೇಕು. ಬುಕ್ ಪ್ರಾಫಿಟ್ 3 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ ಸೊ ಫಸ್ಟು 3 ಲ್ಯಾಕಿಗೆ ಏನು ಮಾಡಬೇಕು ಅಂತಂದರೆ ಆನ್ ಫಸ್ಟ್ 3 ಲ್ಯಾಕ್ ಆಫ್ ದ ಬುಕ್ ಪ್ರಾಫಿಟ್ 1,50,000 ಎಲ್ಲ ಪ್ರಾಬ್ಲಮಲ್ಲಿ ಇದು ಫಿಕ್ಸ್ಡ್ ಅಮೌಂಟ್ ಇದು. ಆರ್ 90% ಆಫ್ ದ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಎಷ್ಟಿದೆ? 3,42,800 ಇದೆ. ನಾವು ಇದರಲ್ಲಿ ಫಸ್ಟ್ 3 ಲ್ಯಾಕ್ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ 3 ಲ್ಯಾಕಿಗೆ 90% ಮಾಡಬೇಕು. 3 ಲ್ಯಾಕಿಗೆ 90% ಮಾಡಿದಾಗ 3 ಲ್ಯಾಕ್ ಇಂಟು 90%, ಆವಾಗ 2,70,000 ಬರುತ್ತೆ. ಇವೆರಡರಲ್ಲಿ ಯಾವ ಅಮೌಂಟ್ ಜಾಸ್ತಿ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ನಾನು ಇದು ರೂಲ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ಎಲ್ಲ ಪ್ರಾಬ್ಲಮಲ್ಲಿ 90% ಕನ್ಸಿಡರ್ ಮಾಡಿದ್ರೆ ಆಯಿತು. 3 ಲ್ಯಾಕ್ ಇಂಟು 90% ಅಂದರೆ 2,70,000 ಬರುತ್ತೆ. ಇವೆರಡರಲ್ಲಿ ಹೈಯೆಸ್ಟ್ ಇರೋದು ಯಾವುದು? WEH ಹೈಯೆಸ್ಟ್ ಇರೋದನ್ನು ಕನ್ಸಿಡರ್ ಮಾಡಬೇಕು. 1,50,000 ಆರ್ 2,70,000. ಹೈಯೆಸ್ಟ್ ಇರೋದು ಯಾವುದು? 2,70,000. ಇದು ಎಲ್ಲ ಪ್ರಾಬ್ಲಮ್ನಲ್ಲಿ 90% ಅಮೌಂಟೇ ಹೈಯೆಸ್ಟ್ ಇರುತ್ತೆ ಯಾವಾಗಲೂ. ಸೊ 2,70,000 ಹೈಯೆಸ್ಟ್. ಇಲ್ಲಿ WEH ಅಂತಂದರೆ ಇವೆರಡರಲ್ಲಿ ಹೈಯೆಸ್ಟ್ ಇರೋದನ್ನು ಕನ್ಸಿಡರ್ ಮಾಡಬೇಕು. 2,70,000 ಹೈಯೆಸ್ಟ್ ಇದೆ. ಆನ್ ದ ಬ್ಯಾಲೆನ್ಸ್ ನೀವು 60% ಕ್ಯಾಲ್ಕುಲೇಷನ್ ಮಾಡಬೇಕು. ಟೋಟಲ್ ಬುಕ್ ಪ್ರಾಫಿಟ್ ಎಷ್ಟಿತ್ತು? 3,42,800 ಇತ್ತು. ಅದರಲ್ಲಿ 3 ಲ್ಯಾಕನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ರಿಮೈನಿಂಗ್ 42,800 ಹೇಗೆ ಬಂತು ಅಂತಂದರೆ ಇಲ್ಲಿರುವಂಥ ಬುಕ್ ಪ್ರಾಫಿಟಿಂದ 3,42,800 3 ಲ್ಯಾಕನ್ನು ಲೆಸ್ ಮಾಡಿದಾಗ 42,800 ಬರುತ್ತೆ. ಅದಕ್ಕೆ 60% ಕ್ಯಾಲ್ಕುಲೇಷನ್ ಮಾಡಬೇಕು. 42,800 ಇಂಟು 60% ಮಾಡಿದಾಗ ಬರುವಂಥ ಆನ್ಸರ್ 25,680 ಆಗುತ್ತೆ. 25,680 ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಸ್ಟ್ಯಾಚ್ಯುಟರಿ ಲಿಮಿಟ್ ಸಿಗುತ್ತೆ. ಸ್ಟ್ಯಾಚ್ಯುಟರಿ ಲಿಮಿಟ್ ಎಷ್ಟು? 2,70,000 ಪ್ಲಸ್ 25,680. ಅಲ್ಲಿಗೆ ಸ್ಟ್ಯಾಚ್ಯುಟರಿ ಲಿಮಿಟ್ 2,95,680 ಆಗುತ್ತೆ.
ಅಲೋವೇಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನಾನೀಗ ಫಾರ್ಮೆಟಲ್ಲೇ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ. ಅಲೋವೇಬಲ್ ರೆಮ್ಯುನರೇಷನ್ ಹೇಗೆ ಅಂತಂದರೆ, ಆ್ಯಕ್ಚುಯಲ್ ರೆಮ್ಯುನರೇಷನ್ ಮತ್ತು ಸ್ಟ್ಯಾಚ್ಯುಟರಿ ಲಿಮಿಟ್ನಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದೇ ಅಲೋವೇಬಲ್ ರೆಮ್ಯುನರೇಷನ್ ಆಗುತ್ತೆ. ಈಗ ಈ ಪ್ರಾಬ್ಲಮ್ನಲ್ಲಿ 60,000 2,95,680 ಲೀಸ್ಟ್ ಇರುವಂಥ ಅಮೌಂಟ್ ಯಾವುದು? ಲೀಸ್ಟ್ ಇರುವಂಥ ಅಮೌಂಟ್ 60,000, ಅದೇ ಅಲೋವೇಬಲ್ ರೆಮ್ಯುನರೇಷನ್. ಒಂದು ವೇಳೆ ಕ್ವಶನಲ್ಲಿ ಈಗ 3,42,800 ಈ ಪ್ರಾಬ್ಲಮ್ನಲ್ಲಿ ಬುಕ್ ಪ್ರಾಫಿಟ್ ಇದೆ. ಒಂದು ವೇಳೆ ಕ್ವಶನಲ್ಲಿ ಬರೀ ಒಂದು 2 lakh ಬುಕ್ ಪ್ರಾಫಿಟ್ ಇತ್ತು ಅಂತ ಅಂದ್ಕೊಳ್ಳೋಣ. ಅವಾಗ ನೀವು ಏನು ಮಾಡಬೇಕು ಅಂತಂದರೆ, ಆನ್ ಫಸ್ಟ್ 3 lakh ಆಫ್ ಬುಕ್ ಪ್ರಾಫಿಟ್ ಈ ಸ್ಟೆಪ್ ಮಾತ್ರ ಮಾಡಿದ್ರೆ ಸಾಕು. ನೆಕ್ಸ್ಟ್ ಆನ್ ದ ಬ್ಯಾಲೆನ್ಸ್ ಮಾಡಲಿಕ್ಕಿಲ್ಲ. ಆ ಥರದ ಪ್ರಾಬ್ಲಮ್ ಬಂದಾಗ ನಾನು ನಿಮಗೆ ಹೇಳ್ತೀನಿ. ಈಗ ಹೇಳಿದ್ರೆ ನಿಮಗೆ ಅರ್ಥ ಆಗೋದು ಕಷ್ಟ. ಈಗ ಸ್ಟೆಪ್ 1 ಆಯಿತು, ಸ್ಟೆಪ್ 2 ಆಯಿತು. ಸ್ಟೆಪ್ 3 ಹೇಗೆ ಅಂತಂದರೆ, ಸ್ಟೆಪ್ 3 ತುಂಬ ಈಸಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, ಬುಕ್ ಪ್ರಾಫಿಟಿಂದ. ಬುಕ್ ಪ್ರಾಫಿಟ್ ಅಂದರೆ ಫಸ್ಟ್ ಸ್ಟೆಪ್ಪಿನ ಆನ್ಸರ್ 3,42,800 ಇದೆ. ಬುಕ್ ಪ್ರಾಫಿಟಿಂದ ಅಲೋವೇಬಲ್ ರೆಮ್ಯುನರೇಷನ್ ಅನ್ನು ಲೆಸ್ ಮಾಡಿದಾಗ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ಅಲೋವೇಬಲ್ ರೆಮ್ಯುನರೇಷನ್ ಅಂದರೆ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್. 3,42,800 ಇಂದ 60,000 ರೂಪಾಯಿ 60,000 ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 2,82,800. ಆನ್ಸರ್ ಹೇಗೆ ಬಂತು ಅಂತಂದರೆ, ಫಸ್ಟ್ ಸ್ಟೆಪ್ಪಿನ ಆನ್ಸರಿಂದ ಬುಕ್ ಪ್ರಾಫಿಟ್ ಅಂದರೆ ಫಸ್ಟ್ ಸ್ಟೆಪ್ಪಿನ ಆನ್ಸರ್, ಅಲೋವೇಬಲ್ ರೆಮ್ಯುನರೇಷನ್ ಅಂದರೆ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್. ಫಸ್ಟ್ ಸ್ಟೆಪ್ಪಿನ ಆನ್ಸರಿಂದ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್ನ ಲೆಸ್ ಮಾಡಿದಾಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ಇಲ್ಲಿ ಸೆಕೆಂಡ್ ಸ್ಟೆಪ್ ಹೇಗೆ ಬಂತು ಅಂತಂದರೆ, ಇವೆರಡರಲ್ಲಿ 60,000 ಆರ್ 2,95,680 ಇವೆರಡರಲ್ಲಿ WEL ಯಾವುದು ಕಮ್ಮಿ ಇದೆಯೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 60,295 ಕಮ್ಮಿ ಇರೋದು 60,000. ಹಾಗಾಗಿ ಫಸ್ಟ್ ಸ್ಟೆಪ್ಪಿನ ಆನ್ಸರಿಂದ 60,000 ಲೆಸ್ ಮಾಡಿದಾಗ 2,82,800 ಬರುತ್ತೆ. ಇದು ಸಿಂಪಲ್ ಪ್ರಾಬ್ಲಮ್. ನಿಮಗೆ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳಿ ಸಿಂಪಲ್ ಪ್ರಾಬ್ಲಮ್ ಮಾಡಿಸಿರೋದು. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.